ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ಸ್ಫೋಟಕ ವಿಷಯಗಳು ಬಯಲಾಗ್ತಾ ಇದೆ. ಈಗ ರನ್ಯಾ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದೆ. ಡಿಆರ್ಐ ನೀಡಿದ ಮಾಹಿತಿ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಗಿಳಿದಿದ್ದಾರೆ. ಇನ್ನು ರನ್ಯಾ ಕೇಸ್ ಸಂಬಂಧ 9 ಕಡೆ ದಾಳಿ ಮಾಡಿದ್ದಾರೆ. ಪ್ರಮುಖವಾಗಿ ನಟಿ ರನ್ಯಾ ರಾವ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಟ್ಟು 8 ಅಧಿಕಾರಿಗಳ ನೇತೃತ್ವದಲ್ಲಿ ರನ್ಯಾ ಮನೆ ಮೇಲೆ ದಾಳಿ ನಡೆದಿದ್ದು ನಿರಂತರವಾಗಿ ಶೋಧ ಮಾಡ್ತಿದ್ದಾರೆ. ಇತ್ತ ರನ್ಯಾ ರಾವ್ ಗಂಡ ಹಾಗೂ ಆಪ್ತರ ಮನೆ ಮೇಲೂ ಡಿಆರ್ಐ ರೇಡ್ ಮಾಡಿದೆ. ಆಡುಗೋಡಿಯ ಜತಿನ್ ಹುಕ್ಕೇರಿ ಅಪಾರ್ಟ್ಮೆಂಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಶಿಷ್ಟಾಚಾರ ಉಲ್ಲಂಘನೆ ತನಿಖೆ ನಡೆಸಲು ಡಿಐಜಿ ವಂಶಿ ಕೃಷ್ಣರನ್ನ ಸರ್ಕಾರ ನೇಮಿಸಿ ಆದೇಶಿಸಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲಾಗ್ತಾನೆ ಇದೆ. ಡಿಆರ್ಐ ತನಿಖೆಯಲ್ಲಿ ಈಗ ಸ್ಫೋಟಕ ವಿಷಯ ಬಯಲಾಗಿದೆ. ದುಬೈನಿಂದ ಬಂದ ನಟಿ ರನ್ಯಾಗೆ ಪ್ರೋಟೋಕಾಲ್ಗೆ ಸೂಚಿಸಿದ್ದು ಡಿಜಿಪಿ ರಾಮಚಂದ್ರ ರಾವ್ ಅಂತೆ. ಈ ಬಗ್ಗೆ ರನ್ಯಾಗೆ ಪ್ರೋಟೋಕಾಲ್ ನೀಡೋಕೆ ಹೋಗಿದ್ದ ಹೆಡ್ ಕಾನ್ಸ್ಟೇಬಲ್ ಬಸವರಾಜು ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಇನ್ನು ಪ್ರೋಟೋಕಾಲ್ ನೀಡುವ ಮೂಲಕ ಹಲವು ವರ್ಷಗಳಿಂದ ರನ್ಯಾ ಪರಿಚಯ ಅಂತ ಡಿಆರ್ಐ ಅಧಿಕಾರಿಗಳಿಗೆ ಬಸವರಾಜ್ ಹೇಳಿದ್ದಾರೆ. ದುಬೈನಿಂದ ಬರೋ ಮೊದಲು ರನ್ಯಾ ಕರೆ ಮಾಡ್ತಿದ್ರಂತೆ. ಅದರಂತೆ ರನ್ಯಾಗೆ ಬಸವರಾಜ್ ಪ್ರೋಟೋಕಾಲ್ ಮೂಲಕ ರನ್ಯಾಳನ್ನ ಗ್ರೀನ್ ಚಾನೆಲ್ ದಾಟಿಸ್ತಿದ್ರಂತೆ. ರನ್ಯಾಗೆ ಪ್ರೋಟೋಕಾಲ್ಗೆ ಸೂಚಿಸಿದ್ದು ರಾಮಚಂದ್ರ ರಾವ್ ಅನ್ನೋದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿಬಿಐನಲ್ಲೂ ಕೂಡ ಸ್ಮಗ್ಲಿಂಗ್ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಅಭಿಷೇಕ್ ಚಂದ್ರಗುಪ್ತಾ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ರನ್ಯಾ ಚಿನ್ನದ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಎಂಟ್ರಿ ಆಗಿದೆ. ಬೆಂಗಳೂರು ಮತ್ತು ದುಬೈನಲ್ಲಿ ಚಿನ್ನದ ಕಳ್ಳರ ಬಂಧನ ಆಗಿದೆ ಅಂತ ಡಿಆರ್ಐ ಸಿಬಿಐಗೆ ಪತ್ರ ಬರೆದಿತ್ತು. ಪತ್ರವನ್ನು ಆಧರಿಸಿ ಸಿಬಿಐ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. ಚಿನ್ನ ಸ್ಮಗ್ಲಿಂಗ್ನಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿ ಭಾಗಿಯಾಗಿರುವ ಶಂಕೆ ಇದೆ ಅಂತ ಹೇಳಿತ್ತು. ಇದನ್ನೇ ಆಧರಿಸಿ ಸಿಬಿಐ ತನಿಖೆಗೆ ಇಳಿದಿದೆ. ಇನ್ನು ಸ್ಮಗ್ಲಿಂಗೂ ಕೂಡ ಮುನ್ನ ರನ್ಯಾ ಪಕ್ಕಾ ಪ್ಲಾನ್ ಮಾಡ್ಕೊಳ್ತಾ ಇದ್ಲಂತೆ. ದುಬೈ ಏರ್ಪೋರ್ಟ್ ವಾಶ್ರೂಮ್ನಲ್ಲಿ ಕುಳಿತು ಟ್ರೈನಿಂಗ್ ಪಡಿತಾ ಇದ್ಲಂತೆ. ಯೂಟ್ಯೂಬ್ ನೋಡಿ ಚಿನ್ನವನ್ನ ಮರೆಮಾಚೋದು ಹೇಗೆ, ಗ್ರೇಪ್ ಬ್ಯಾಂಡೇಜ್ ಅನ್ನ ಸುತ್ತಕೊಳ್ಳೋದು ಹೇಗೆ ಅಂತ ರನ್ಯಾ ರಾವ್ ಟ್ರೈನಿಂಗ್ ಪಡಿತಿದ್ಲು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಪ್ರತಿ ಬಾರಿ ದುಬೈಗೆ ತೆರಳುವಾಗ ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ ರನ್ಯಾ ಟಿಕೆಟ್ ಬುಕ್ ಮಾಡ್ತಾ ಇದ್ಲಂತೆ. ಈ ಬಗ್ಗೆ ಸ್ವತಃ ರನ್ಯಾ ಡಿಆರ್ಐ ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ದಾಳೆ. ಈ ಬಗ್ಗೆ ಜತಿನ್ರನ್ನ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಚಿನ್ನದ ಸ್ಮಗ್ಲಿಂಗ್ನು ಮುನ್ನ 3 ವಾರಗಳ ಹಿಂದಿನಿಂದಲೂ ಕೂಡ ವಿದೇಶಿ ಕರೆಗಳು ಬರ್ತಾ ಇತ್ತಂತೆ. ಪ್ರಾಕ್ಸಿ ಸರ್ವರ್ಗಳಿಂದ ನನಗೆ ಕರೆಗಳು ಬರ್ತಾ ಇತ್ತು. 6 ಅಡಿ ಎತ್ತರದ ವ್ಯಕ್ತಿ ನನಗೆ ಏರ್ಪೋರ್ಟ್ನಲ್ಲಿ ಚಿನ್ನ ಕೊಡ್ತಿದ್ದ. ನಾನೇನು ಮಾಡಿಲ್ಲ, ನನ್ನನ್ನ ಬೆದರಿಸಿದ್ರು. ಈ ಹಿಂದೆ ನಾನು ಯಾವಾಗ್ಲೂ ಚಿನ್ನ ತಂದಿಲ್ಲ ಅಂತ ರನ್ಯಾ ಡಿಆರ್ಐ ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ದಾರಂತೆ. ದುಬೈನಿಂದ ಚಿನ್ನ ತಂದಿದ್ದ ನಟಿ ರನ್ಯಾ ರಾವ್ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ತನಿಖಾ ಸಂಸ್ಥೆಗಳಿಂದ ನಿರಂತರವಾದ ತನಿಖೆ ನಡೆಯುತ್ತಿರುವಾಗಲೇ ನಟಿ ರನ್ಯಾ ಜಾಮೀನು ಕೋರಿ ಅರ್ಜಿಯನ್ನು ಹಾಕಿದ್ರು. ನಿನ್ನೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. ದುಬೈನಿಂದ ನಟಿ ರನ್ಯಾ ರಾವ್ ಚಿನ್ನ ಸಾಗಣೆ ಮಾಡ್ತಿದ್ದ ಕೇಸ್ಗೆ ಇನ್ನಷ್ಟು ತಿರುವು ಸಿಗುವಂತಹ ಲಕ್ಷಣಗಳು ಕಾಣಿಸುತ್ತಿವೆ. ರನ್ಯಾ ಜೊತೆ ಹಲವು ಸಿನಿಮಾ ಹಾಗೂ ಧಾರಾವಾಹಿ ನಟಿಯರು ಚಿನ್ನ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ನಟಿಯರನ್ನ ಬಳಸಿಕೊಂಡು ಅಕ್ರಮವಾಗಿ ವಿದೇಶಗಳಿಂದ ಚಿನ್ನ ಸಾಗಾಣಿಕೆ ರನ್ಯಾ ರಾವ್ ಪ್ಲಾನ್ ಮಾಡಿದ್ದಳು ಎಂಬ ಮಾಹಿತಿ ಸಿಕ್ಕಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯ ಸರ್ಕಾರ ಯಾರನ್ನೋ ರಕ್ಷಿಸಲು ಹೊರಟಿದೆ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಅಕ್ರಮವಾಗಿ ತಂದಂತಹ ಚಿನ್ನ ಎಲ್ಲಿಗೆ ಹೋಗ್ತಾ ಇತ್ತು, ಪ್ರಕರಣದಲ್ಲಿ ಮಂತ್ರಿಯನ್ನ ರಕ್ಷಣೆ ಮಾಡುವ ಕಾರ್ಯ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾರನ್ನೂ ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂತಹದ್ದಂಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಬಹಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಬರ್ತಾ ಇರುವಂಥದ್ದು ಇದರಲ್ಲಿ ರಾಜಕಾರಣಿಗಳು ಇದ್ದಾರಂತ. ಒಬ್ಬ ಹೇಳ್ತಾನ ಇದು CID ಕೊಟ್ಟಿವಿ ಅಂತ, ಇನ್ನೊಬ್ಬ ಹೇಳ್ತಾನ ಇಲ್ಲ EDG ತನಿಖೆ ಮಾಡ್ತಾ ಇದ್ದಾರೆ ಅಂತ. ಯಾರನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ನಾವು ಯಾರನ್ನ ಕೂಡ ಡಿಫೆಂಡ್ ಮಾಡಲ್ಲ ಎಂದಿದ್ದಾರೆ. ಟಿಕೆಟ್ ಆಗಿ ನೀವು ಗೋಲ್ಡ್ ಖರೀದಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ ನಾಗ 20-50 kg ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ, ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗುತ್ತೆ. ವೇರ್ ಇಸ್ ದ ಮನಿ ಕಮಿಂಗ್ ಫ್ರಮ್? ದ ಚೀಪ್ ಗೋಲ್ಡ್ ವಿಚ್ ಇಸ್ ಬಾಟ್ ಇನ್ ದುಬೈ, ವಿಚ್ ಇಸ್ ಕಮಿಂಗ್ ಇನ್ ಟು ಇಂಡಿಯಾ, ಬೈಪಾಸಿಂಗ್ ದ ಕಸ್ಟಮ್. ಇಟ್ ಶೋಸ್ ಯು ಆರ್ ಅವಾಯ್ಡಿಂಗ್ ದ ಡ್ಯೂಟಿ. ಆ ಡ್ಯೂಟಿ ಡಿಫರೆನ್ಸ್ ಅಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು.
ಎನಿ ಗೌರ್ಮೆಂಟ್ ಇಫ್ ಯು ಬೈ ಗೋಲ್ಡ್, ಇಲ್ಲಿಂದ ನೀವು ಗೋಲ್ಡ್ ಖರೀದಿ ಮಾಡೋದ್ರಕ್ಕೆ ಇದಕ್ಕೇನು ತೊಂದರೆ ಇದೆ? ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ, ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಾಹೇಬ್ರಿಗೆ ಗೊತ್ತು, ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರೂ ಕೂಡ ತನಿಖೆಯಿಂದ ಹೊರಬರುತ್ತೆ ಎಂದಿದ್ದಾರೆ. ನೋಡಿ, ರಣ್ಯಾರಾವ್ ಕೇಸ್ನಲ್ಲಿ ತಾವು ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನನ್ನ ಹತ್ರ ನನ್ನ ಇಲಾಖೆಯಲ್ಲೇನು ಇಂಟೆಲಿಜೆನ್ಸ್ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ ಸಿಎಂ ಸಾಹೇಬರಿಗೆ ಇದ್ರ ಬಗ್ಗೆ ಗೊತ್ತು. ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರೂ ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ. ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೋ ಅದು ಕ್ರಮ ಆಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ. ಏರ್ಪೋರ್ಟ್ ಇರೋದು ಕೇಂದ್ರದ ಅಧೀನದಲ್ಲಿ, ಬಿಜೆಪಿಯವರು ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅವರೇ ಸ್ಪಷ್ಟೀಕರಣ ಕೊಡಬೇಕು. ಅವರು ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು. ಹಂಗೆ ಹೇಳಿದ್ರೆ ಆಗ್ತದ್ರೆ, ಯಾರಿಗೆ ಡ್ಯಾಮೇಜ್ ಅಂದ್ರೆ ಹಿಂಗೆ ಹೇಳಬೇಕು, ಹೆಸರು ಹೇಳಬೇಕು ಯಾರ್ದಾರೆ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ, ಯಾರು ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮದೇ. ಹಲವು ವರ್ಷಗಳಿಂದ ಪಿಂಚಣಿ ಸಿಗದೆ ಪರದಾಡ್ತಿದ್ದ ವೃದ್ಧೆಗೆ ಕಡೆಗೂ ಪಿಂಚಣಿ ಸಿಕ್ಕಿದೆ. ನ್ಯೂಸ್ 18 ವರದಿಯ ಬಳಿಕ ಎಚ್ಚೆತ್ತ ಬಾಲ್ಕಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಉಪ ತಹಶೀಲ್ದಾರ್ ಉಮಾಕಾಂತ್ ವೃದ್ಧೆ ಮಹಾನಂದಬಾಯಿಗೆ 2 ದಿನದಲ್ಲಿ ಪಿಂಚಣಿ ಸಿಗುವಂತೆ ಮಾಡಿದ್ದಾರೆ. ಇನ್ನು ಡೋಣಗಾಪುರ ಗ್ರಾಮದ ವೃದ್ಧೆ ಮಹಾನಂದಬಾಯಿ ವೃದ್ಧಾಪ್ಯ ವೇತನಕ್ಕಾಗಿ ಪರದಾಡ್ತಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಕೂಡ ಮಾಡಿತ್ತು. ನ್ಯೂಸ್ 18 ವರದಿಯ ಬಳಿಕ ವೃದ್ಧೆ ವಾಸವಾಗಿರುವ ಆಸ್ಪತ್ರೆಯ ಕ್ವಾರ್ಟರ್ಸ್ಗೆ ಭೇಟಿ ನೀಡಿದ ಅಧಿಕಾರಿಗಳು ಪಿಂಚಣಿ ಆದೇಶದ ಪ್ರತಿ ನೀಡಿದ್ದಾರೆ. ಏನು ಭೀ ಮಾಡಿಲ್ಲ, ಯಾರು ಭೀ ಕೇಳಿಲ್ಲ. ಈಗ ಬಂದು ಟಿವಿದ ಹಾಕಿದ್ರು, ಎಲ್ಲರಿಗೂ ಕರೆಸಿ ಮಾಡ್ಯಾರೀಗ ಪಗಾರ ತಂದು ಕೊಟ್ಟಾರ. ಮತ್ತಿನ ರೇಷನ್ ಕಾರ್ಡ್ ಮಾಡೋರದ. ಹಾಂ, ಪುಣ್ಯ ಹತ್ಲಿ ಅವ್ರಿಗೆ ತೋಲ್ ನಮಸ್ಕಾರ ಅವ್ರಿಗೆ, ಟಿವಿದವ್ರಿಗೆ. ಚಿತ್ರದುರ್ಗದಲ್ಲಿ ಜೀವದ ಹಂಗು ತೊರೆದು ಫಾರೆಸ್ಟ್ ವಾಚರ್ ಕೃಷ್ಣಮೂರ್ತಿ ಚಿರತೆ ಸೆರೆ ಹಿಡಿದಿದ್ದಾರೆ. ನಾಗೇಶ್ ಎನ್ನುವವರ ಮಾವಿನ ತೋಟದಲ್ಲಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಚಿರತೆ ಸೆರೆ ಹಿಡಿದ ವಿಡಿಯೋ ಭಾರಿ ವೈರಲ್ ಆಗಿದೆ. ಶಿವಮೊಗ್ಗದ ಸಾಗರದ ಹೆದ್ದಾರಿ ಅಗಲೀಕರಣ ಹಾಗೂ ಒಳಚರಂಡಿ ಕಾಮಗಾರಿಯನ್ನು ವಿರೋಧಿಸಿ ಸ್ಥಳೀಯರು ದಿಢೀರಂತ ಪ್ರತಿಭಟನೆ ಮಾಡಿದರು. ಅವೈಜ್ಞಾನಿಕ ಕಾಮಗಾರಿ ಎಂದು ಆರೋಪಿಸಿ ಸ್ಥಳೀಯರು ಚರಂಡಿಗೆ ಇಳಿದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರಸ್ತೆ ಅಗಲೀಕರಣದಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಅಂತ ಆರೋಪವನ್ನು ಮಾಡಿದ್ರು. ಡೆವಿಲ್ ಸಿನಿಮಾದ ಚಿತ್ರೀಕರಣ ಮೈಸೂರಿನಲ್ಲಿ ನಡೀತಾ ಇದೆ. ನಿನ್ನೆ ಮೈಸೂರಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಚಿತ್ರೀಕರಣವನ್ನ ನಡೆಸಲಾಗಿತ್ತು. ಇಂದು ಲಲಿತ್ ಮಹಲ್ ಹೋಟೆಲ್ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಇನ್ನು ನಟ ಯಶ್ ನಟನೆಯ ಟಾಕ್ಸಿಕ್ ಚಿತ್ರಕ್ಕೆ ಹಾಲಿವುಡ್ನ ಸ್ಪರ್ಶ ಸಿಕ್ಕಿದೆ. ರಾಕಿ ಭಾಯ್ ಚಿತ್ರಕ್ಕೆ ಮೊದಲ ಬಾರಿಗೆ ಹಾಲಿವುಡ್ನ ಸ್ಟಂಟ್ ಮಾಸ್ಟರ್ ಜೆ ಪೆರ್ರಿ ಫೈಟ್ ಕಂಪೋಸ್ ಮಾಡಿದ್ದಾರೆ. ಈಗ ರಾಜಕೀಯ ವಲಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಧಾನಸಭೆಯಲ್ಲಿ ಬಜೆಟ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದರು. ಈ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ ಆರ್ ಅಶೋಕ್, ಎಸ್ಸಿಪಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ಬಳಸಲಾಗ್ತಿದೆ ಅಂತ ಕಿಡಿಕಾರಿದ್ರು. ಇನ್ನು ಶಾಲಾ ಕಟ್ಟಡ ನಿರ್ವಹಣೆಗೆ ದಲಿತರ ಹಣ ಬಳಸುತ್ತಿದ್ದಾರೆ, ಅರಣ್ಯ ಇಲಾಖೆಗೆ ದಲಿತರ ಹಣ ನೀಡಲಾಗಿದೆ. ಈ ವೇಳೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಯತ್ನಾಳ್ ಮಧ್ಯಪ್ರವೇಶ ಮಾಡಿ ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಸಚಿವರಾಗಬೇಕು ಅಂತ ಕಾಲಿಡಿದ್ರು.